ಶಿವಮೊಗ್ಗ ಜೈಲಿಂದ A11 ಲಕ್ಷ್ಮಣ್ ಕೂಡ ರಿಲೀಸ್ ಆಗಿದ್ದಾರೆ. ಜೈಲಿಂದ ರಿಲೀಸ್ ಆಗ್ತಾ ಇದ್ದ ಹಾಗೆ ಓಡೋಡಿ ಕಾರು ಹತ್ತಿ ಲಕ್ಷ್ಮಣ್ ತೆರಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೋರ್ವ ಆರೋಪಿ ರಿಲೀಸ್ ಆಗಿದ್ದಾರೆ. ಪ್ರಮುಖ ಆರೋಪಿಗಳು ಎಲ್ಲರಿಗೂ ಕೂಡ ಜಾಮೀನು ಸಿಕ್ತು. ಲಕ್ಷ್ಮಣ್ ಈತನ ಪಾತ್ರಕ್ಕೂ ಕೂಡ ನೀವು ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಾ. ರಿಲೀಸ್ ಆಗ್ತಾ ಇದ್ದ ಹಾಗೇನೆ ಲಕ್ಷ್ಮಣ್ ಅಲ್ಲಿಂದ ಓಡ್ ಹೋಗಿ ಕಾರ್ ಇಲ್ಲಿದೆ ಅಂತ ಫಸ್ಟೇ ನೋಡಿಕೊಂಡು ಯಾರಿಗೂ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡದೆ ಡೈರೆಕ್ಟ್ ಆಗಿ ಕಾರ್ ಹತ್ತಿ ಅಲ್ಲಿಂದ ತೆರಳಿತು. ಬಿಡುಗಡೆ ಆಗ್ತಾ ಇದ್ದ ಹಾಗೆ ನೋಡಿಕೊಂಡ್ರು ವೆಹಿಕಲ್ ಎಲ್ಲಿದೆ ಅಂತ ಹೇಳಿ. ಸೊ ಒಂದು ನಿಮಿಷ ಕೂಡ ಜೈಲು ಸಿಬ್ಬಂದಿ ಯಾರ ಕಡೆಗೂ ತಿರುಗೂ ನೋಡದೆ ಬಿಟ್ಟಿದ್ದೆ ತಡ ಕಾರ್ ಹತ್ತಿದ್ರು, ಅಲ್ಲಿಂದ ತೆರಳಿದ್ರು. ಬರೋದಕ್ಕೆ ಎಷ್ಟರ ಮಟ್ಟಿಗೆ ಹಪ್ಪಹಪ್ಪಿಸ್ತಾ ಇದ್ರು ಅನ್ನೋದಕ್ಕೆ ಈ ವಿಜುವಲ್ ಕೂಡ ಸಾಕ್ಷಿ. ನೋಡಿ, ಆಚೆ ಬರ್ತಾರೆ. ಆಚೆ ಬರ್ತಾ ಇದ್ದ ಹಾಗೆ ಆರಾಮ್ಸೆ ನಡ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ಹಂಗೆ ಯೋಚನೆ ಮಾಡಿಲ್ಲ ಇವರು. ಒಂದು ಕ್ಷಣ ಕೂಡ ಅಲ್ಲಿ ನಿಲ್ಲಬಾರ್ದು ಅಂತ ಓಟ ಕಿತ್ತಿದ ಹಾಗೆ ಕಾಣಿಸ್ತಾ ಇದೆ. ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅಂತ ಅನಿಸುತ್ತೆ. ರಿಲೀಸ್ ಆಗ್ತಿದ್ದಂಗೆ ಫಸ್ಟ್ ಹೋಗಿ ಕಾರ್ ಹತ್ತು ಕುತ್ಕೊಂಡು ಬಿಡಬೇಕು, ಅಲ್ಲಿಂದ ಹೊರಡಬೇಕು, ಈ ಸ್ಥಳದಿಂದ ಹೊರಡಬೇಕು ಅಂತ. ಜೈಲು ಅನ್ನೋದು ಅಷ್ಟೊಂದು ವಿಚಾರಗಳನ್ನು ಕಲಿಸಿತ್ತ ಅವರಿಗೆ ಗೊತ್ತಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಶಶಿಧರ್. ಈಗ A11 ಲಕ್ಷ್ಮಣ್ ಅವ್ರನ್ನ ಗಮನಿಸ್ತಾ ಇದೀವಿ ಓಡೋಡು ಕಾರ್ ಹತ್ತೋದನ್ನ. ಸೊ ಇಲ್ಲಿಂದ ಎಲ್ಲಿಗೆ ತೆರಳಿದ್ರು ಅವರು, ಏನೇನು ಮಾಹಿತಿ ಲಭ್ಯ ಆಗ್ತದೆ ಸದ್ಯಕ್ಕೆ? ಖಂಡಿತವಾಗಿಯೂ ಮಮತಾ, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಗ್ಯಾಂಗ್ ಕಳೆದ 4 ತಿಂಗಳಿಂದ ಜೈಲು ವಾಸ ಅನುಭವಿಸ್ತಿದ್ರು. ಈಗ ಕಳೆದ ಶುಕ್ರವಾರ ಹೈಕೋರ್ಟ್ ಎಲ್ಲರೂ ಆರೋಪಿಗಳು ಕೂಡ ಬೇಲ್ ಕೊಟ್ಟಿತ್ತು. ಆದ್ರೆ ಶನಿವಾರ ಭಾನುವಾರ ಸರ್ಕಾರಿ ರಜೆ ಇರೋ ಕಾರಣ ಅವರು ಜೈಲಿಂದ ಬಿಡುಗಡೆ ಸಾಧ್ಯ ಆಗಿರಲ್ಲ. ನಿನ್ನೆ ಕೂಡ ಕೋರ್ಟ್ ನ ಪ್ರೊಸೆಸ್ ಮತ್ತೆ ಕೋರ್ಟ್ ಆದೇಶ ಪ್ರತಿ ಕೂಡ ಜೈಲಿಗೆ ತಲುಪಿರಲಿಲ್ಲ. ಹೀಗಾಗಿ ಇಂದು ಶಿವಮೊಗ್ಗ ಕೇಂದ್ರ ಕಾರಾಗೃಹಕ್ಕೆ ಆದೇಶ ಪ್ರತಿ ತಲುಪಿದ ಹಿನ್ನೆಲೆಯಲ್ಲಿ ಆರೋಪಿಯಾಗಿದ್ದಂತ ಲಕ್ಷ್ಮಣನ್ನ ಇಂದು ಜೈಲಿಂದ ಬಿಡುಗಡೆಗೊಳಿಸಲಾಯಿತು. ಜೈಲಿನ ಹತ್ರ ಕಳನಟ ರಾಜ್ಕುಮಾರ್ ಅವರು ಲಕ್ಷ್ಮಣನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ರು. ಕಾರು ಬರ್ತಿದ್ದಾಗೆ ಲಕ್ಷ್ಮಣ್ ಜೈಲಿಂದ ಓಡೋಡಿ ಬಂದು ಕಾರ್ ಹತ್ತಿ ಹೋಗುವಂತ ಪ್ರಯತ್ನ ಕೂಡ ಮಾಡಿದ್ರು. ಮಾಧ್ಯಮದವರು ಮಾತಾಡ್ಸುವಂತ ಪ್ರಯತ್ನ ಮಾಡಿದ್ರು ಕೂಡ ಯಾರಿಗೂ ಕೂಡ ಮಾತನಾಡೋದಕ್ಕೆ ಅವರು ಪ್ರತಿಕ್ರಿಯೆ ಕೂಡ ಕೊಡ್ಲಿಲ್ಲ. ಆದ್ರೆ ಈ ಜೈಲು ವಾಸ ಸಾಕಾಗಿದೆ ಅಂತ ಅನ್ಸಿರ್ಬೋದು. ಹೀಗಾಗಿ ಓಡೋಡಿ ಜೈಲಿಂದ ಹೊರಗೆ ಬರ್ತಿದ್ದಂಗೆ ಓಡೋಡಿ ಕಾರ್ ಹತ್ತಿ ಬೆಂಗಳೂರಿನತ್ತ ತೆರಳಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ ಅಂತ. ಓಕೆ, ಡೈರೆಕ್ಟ್ ಆಗಿ ಬೆಂಗಳೂರಿಗೆ ಹೋಗ್ತಾರಾ ಅಥವಾ ಇವರು ಕೂಡ ಟೆಂಪಲ್ ರನ್ನು ಆ ಥರದ್ದು ಏನಾದರೂ ನೋಡೋದಿದೆಯಾ ಈ ಸಂದರ್ಭದಲ್ಲಿ ಶಶಿಧರ್? ಸದ್ಯಕ್ಕೆ ಮಾಹಿತಿ ಪ್ರಕಾರ ಬೆಂಗಳೂರಿಗೆ ಹೋಗ್ತಾರೆ ಅನ್ನೋ ಒಂದು ಮಾಹಿತಿ ಇದೆ. ಬೆಂಗಳೂರಿಗೆ ಹೋದ ನಂತರ ಟೆಂಪಲ್ ರನ್ ಅಥವಾ ದರ್ಶನ್ ಮೀಟ್ ಮಾಡೋದ್ರ ಬಗ್ಗೆ ಏನೂ ಕೂಡ ಮಾಹಿತಿ ಲಭ್ಯ ಆಗಿಲ್ಲ. ಆದ್ರೆ ಸದ್ಯಕ್ಕೆ ರಾಜ್ಕುಮಾರ್, ಕಳನಟ ಇದ್ದಂತ ರಾಜ್ಕುಮಾರ್ ಅವರನ್ನ ಜೈಲಿಂದ ಕರ್ಕೊಂಡು ಹೋಗಿದ್ದಾರೆ. ಜೈಲಿಗೆ ಕಾರನ್ನ ತಗೊಬಂದು ಕಾರಿನಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಈಗ ಶಿವಮೊಗ್ಗದಿಂದ ಬೆಂಗಳೂರಿನತ್ತ ತೆರಳುತ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಮಮತಾ, ಧನ್ಯವಾದ ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ. ರೆಗ್ಯುಲರ್ ಬೇಲ್ ಸಿಕ್ಕಿದೆ, ಆರಾಮ್ಸೆ ನಡ್ಕೊಂಡು ಹೋಗ್ಬೋದು. ಬಟ್ ಓಡೋಡಿ ಯಾಕೆ ಇವರು ಕಾರ್ ಹತ್ತಿದ್ರು ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇದ್ರಲ್ಲಿ ಕದ್ದು ಮುಚ್ಚಿ ಅನ್ನುವಂಥದ್ದು ಏನೂ ಪ್ರಸಂಗನೇ ಬರಲ್ಲ. ಕೋರ್ಟ್ ಕೊಟ್ಟಿರುವಂತಹ ತೀರ್ಪಿನ ಅನುಸಾರ ಬೇಲ್ ಪಡ್ಕೊಂಡಿದ್ದಾರೆ, ಪ್ರತಿಯೊಬ್ಬರಿಗೂ ಹಕ್ಕದು. ಬಟ್ ಇವ್ರು ಯಾಕೆ ಈ ರೀತಿ, ಆಮೇಲೆ ಜೈಲಲ್ಲಿ ಇರಬೇಕಾದ್ರೆ ಓಡೋಗೋ ಪ್ರಾಕ್ಟೀಸ್ ಏನಾದರೂ ಮಾಡಿದರೆ ಗೊತ್ತಿಲ್ಲಪ್ಪ. ಹಿಂಗೆ ನೋಡಿದಾಗ ಹಿಂಗೆ ಅನಿಸುತ್ತೆ. ಅಷ್ಟು ಬಾಗಿಲು ತೆಗಿತಾ ಇದ್ದ ಹಾಗೆ ಯಾರನ್ನೂ ನೋಡಿದೆ, ಸುತ್ತಮುತ್ತ ಯಾರಿದ್ದಾರೆ ಅಂತಲೂ ನೋಡಿದೆ, ಡೈರೆಕ್ಟ್ ಕಾರ್ ಕಡೆಗೆ ಲಕ್ಷ್ಯ ಕೊಟ್ಟು ಓಡೋಗೋದು ನೋಡಿದ್ರೆ ಭಾಳ ಪ್ರಾಕ್ಟೀಸ್ ಮಾಡಿರಬೇಕು ಅಂತ ಅನಿಸುತ್ತೆ ಅಷ್ಟೆ. ಲಕ್ಷ್ಮಣ್ ಪ್ರಕರಣದ A11 ಲಕ್ಷ್ಮಣ್ ಮೇಲೂ ಕೂಡ ಗಂಭೀರ ಚಾರ್ಜಸ್ ಇದ್ವು. ಮರ್ಡರ್ ಚಾರ್ಜಸ್ಸಿಂದ ಹಿಡಿದು ಗಂಭೀರವಾದಂತಹ ಸೆಕ್ಷನ್ಗಳನ್ನು ಹಾಕಲಾಗಿತ್ತು. ಆದರೆ ಇವರ ಕಡೆ ವಕೀಲರು ಮಾಡಿದಂತಹ ವಾದಕ್ಕೆ ಪುರಸ್ಕಾರ ಸಿಕ್ಕಿದೆ. ತಾತ್ಕಾಲಿಕ ರಿಲೀಫ್ ಇವ್ರಿಗೂ ಕೂಡ ಸಿಕ್ಕಿದೆ. ರಿಲೀಫ್ ಸಿಕ್ಕ ಖುಷಿನೋ
ಅಥವಾ ಜೈಲಲ್ಲಿ ಇನ್ನು ಒಂದು ಕ್ಷಣ ಕೂಡ ಈ ಆವರಣದಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಅನ್ನೋ ಒಂದು ಮನಸ್ಥಿತಿನೋ ಗೊತ್ತಿಲ್ಲ. ಬಟ್ ಅವರು ಈ ರೀತಿ ಕಂಡು ಬಂದರು ನಮಗೆ ಕ್ಯಾಮ್ರಾದ ಮುಂದೆ. ಅಥವಾ ಕ್ಯಾಮ್ರಾ ಮುಂದೆ ಏನಾದರೂ ಮಾತಾಡಬೇಕಾಗತ್ತೆ, ಯಾರಾದರೂ ಪ್ರಶ್ನೆ ಕೇಳಿಬಿಟ್ರೆ ಕಷ್ಟ ಅಂತನೋ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೋದ್ರೋ ಗೊತ್ತಿಲ್ಲ. ಒಟ್ಟಲ್ಲಿ ಒಬ್ಬೊಬ್ರದ್ದು ಒಂದೊಂದು ಕತೆ. ಒಂದು ಕಡೆಗೆ ಒಬ್ಬರು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ, ಇನ್ನೊಬ್ಬರು ಓಡೋಡ್ ಕಾರ್ ಹತ್ಕೊಳ್ತಾ ಇದ್ದಾರೆ, ಇನ್ನೊಬ್ಬರು BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ.